ವೀಕ್ಷಕರೇ, ಕಳೆದ ಸಂಚಿಕೆಯಲ್ಲಿ ಯಾವುದೇ ಧ್ವನಿ ಇಲ್ಲದ ಕೇವಲ ಹಾವಭಾವಗಳ ಮೂಲಕ ಜನರ ಮನಸೂರೆಗೊಂಡ ಮೂಕಿ ಸಿನಿಮಾಗಳ ಬಗ್ಗೆ ನೋಡಿದ್ವಿ. ಆದರೆ ತೆರೆ ಮೇಲೆ ನಟರು ಮಾತನಾಡಲು ಶುರು ಮಾಡಿದಾಗ, ಹಾಡುಗಳು ಕೇಳಿಸಿದಾಗ ಭಾರತೀಯ ಜನತೆ ಹೇಗೆ ದಂಗಾಗಿ ಹೋಗಿದ್ದರು ಗೊತ್ತಾ? ಮೌನವಾಗಿದ್ದ ಬೆಳ್ಳಿ ಪರದೆಗೆ ಧ್ವನಿ ಬಂದ ಆ ರೋಚಕ ಕ್ರಾಂತಿಯ ಕತೆ ಇಲ್ಲಿದೆ. ನಮ್ಮ ಚಾನೆಲ್ಗೆ ಸ್ವಾಗತ. ಇದು ಸಿನಿಮಾ ಪುಟಗಳ ಅದ್ಭುತ ಜಗತ್ತು. ಇತಿಹಾಸದ ವಿಡಿಯೋಗೆ ಸ್ವಾಗತ. ನಾವು ನಿಮ್ಮ ವೇದಾಂತ್ ಅಭಿನಂದನ್ ಹಾಗೂ ರುದ್ವಿನ್ ಕಲ್ಯಾಣ್. ಮೊದಲ ಮಾತನಾಡುವ ಸಿನಿಮಾ 1931 ಮಾರ್ಚ್ 14. ಭಾರತೀಯ ಸಿನಿಮಾದ ಇತಿಹಾಸದಲ್ಲಿ ಸುವರ್ಣ ಅಕ್ಷರಗಳಲ್ಲಿ ಬರೆದಿಡಬೇಕಾದ ದಿನ. ಮುಂಬೈನ ಮೆಜೆಸ್ಟಿಕ್ ಥಿಯೇಟರ್ನಲ್ಲಿ ಭಾರತದ ಮೊಟ್ಟ ಮೊದಲ ಮಾತನಾಡುವ ಸಿನಿಮಾ ಅಲಂ ಆರಾ ಬಿಡುಗಡೆಯಾಯಿತು. ಆದೇಶಿರ್ ಇರಾನಿ ನಿರ್ದೇಶನದ ಈ ಚಿತ್ರ ತೆರೆ ಕಂಡಾಗ ಜನ ಥಿಯೇಟರ್ ಮುಂದೆ ಮುಗಿಬಿದ್ದರು. ಕೇವಲ ಬಾಯಿ ಅಲುಗಾಡಿಸುತ್ತಿದ್ದ ನಟರು ಅಂದು ನೇರವಾಗಿ ಮಾತನಾಡುತ್ತಿರುವುದನ್ನು ಮತ್ತು ಹಾಡುಗಳನ್ನು ಆಡುತ್ತಿರುವುದನ್ನು ನೋಡಿ ಪ್ರೇಕ್ಷಕರು ಆಶ್ಚರ್ಯಚಕಿತರಾದರು. ಆದರೆ ಈ ಧ್ವನಿ ಮುದ್ರಣದ ಹಿಂದೆ ದೊಡ್ಡ ಸಾಹಸವೇ ನಡೆದಿತ್ತು. ಆ ಕಾಲದಲ್ಲಿ ಸೌಂಡ್ ರೆಕಾರ್ಡ್ ಮಾಡಲು ಪ್ರತ್ಯೇಕವಾದ ಮೈಕ್ರೋಫೋನ್ಗಳು ಇರಲಿಲ್ಲ. ಕ್ಯಾಮರಾಗೆ ಸೌಂಡ್ ಸಿಸ್ಟಮ್ ಕನೆಕ್ಟ್ ಮಾಡುವ ತಂತ್ರಜ್ಞಾನವು ಭಾರತದಲ್ಲಿರಲಿಲ್ಲ. ಹಾಗಾಗಿ ನಟರು ಡೈಲಾಗ್ ಹೇಳುವಾಗ ಮೈಕ್ರೋಫೋನ್ ಕಾಣದಂತೆ ನಟರು ಮಂಚದ ಕೆಳಗೆ ಅಥವಾ ಬಟ್ಟೆಗಳ ಒಳಗೆ ಇಲ್ಲವೇ ಮರದ ಹಿಂದೆ ಮುಚ್ಚಿಡಲಾಗುತ್ತಿತ್ತು. ಶೂಟಿಂಗ್ ವೇಳೆ ರಾತ್ರಿ ವೇಳೆ ಹೊರಗಿನ ಶಬ್ದ ಬರಬಾರದು ಅಂತ ರಾತ್ರಿ ಸಮಯದಲ್ಲಿ ರೈಲು ಓಡಾಡದ ಸಮಯ ನೋಡಿ ಸೈಲೆಂಟ್ ಆಗಿ ಶೂಟಿಂಗ್ ಮಾಡಬೇಕಾದ ಪರಿಸ್ಥಿತಿ ಇತ್ತು. ಈ ಸಿನಿಮಾದಲ್ಲಿ ದೇ ದೇ ಖುಷಿಕೆ ನಾಂಪೆ ಎನ್ನುವ ಹಾಡು ಭಾರತದ ಮೊಟ್ಟ ಮೊದಲ ಸಾಂಗ್ ಆಗಿ ಇತಿಹಾಸ ಸೃಷ್ಟಿಸಿತು. ಸಿನಿಮಾ ಎಷ್ಟು ಜನಪ್ರಿಯವಾಯಿತು ಎಂದರೆ ಥಿಯೇಟರ್ ಒಳಗೆ ನುಗ್ಗಲು ಜನ ಪರದಾಡಿದರು. ಪೊಲೀಸರನ್ನು ಕರೆಯುವ ಪರಿಸ್ಥಿತಿ ಬಂತು. ಈ ಚಿತ್ರದ ಮೂಲಕವೇ ಮುಂದೆ ಬಾಲಿವುಡ್ ಸ್ಟಾರ್ ಆಗಿ ಬೆಳೆದ ಪೃಥ್ವಿರಾಜ್ ಕಪೂರ್ ಅವರಂತಹ ದಿಗ್ಗಜರು ಬೆಳಕಿಗೆ ಬಂದರು. ಮಾತನಾಡುವುದನ್ನು ಮತ್ತು ಹಾಡುವುದನ್ನು ಕಲಿತ ಭಾರತೀಯ ಸಿನಿಮಾ ಮುಂದೆ ಬಣ್ಣದ ಲೋಕಕ್ಕೆ ಕಾಲಿಟ್ಟಿದ್ದು ಹೇಗೆ? ಭಾರತದಲ್ಲಿ ಬಂದ ಮೊಟ್ಟ ಮೊದಲ ಕಲರ್ ಸಿನಿಮಾ ಯಾವುದು? ಮುಂದಿನ ಸಂಚಿಕೆಯಲ್ಲಿ ನೋಡೋಣ. ಈ ವಿಡಿಯೋ ಇಷ್ಟವಾಗಿದ್ದರೆ ಲೈಕ್ ಮಾಡಿ, ನಿಮ್ಮ ಅನಿಸಿಕೆಗಳನ್ನು ಕಾಮೆಂಟ್ ಮಾಡಿ ಮತ್ತು ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ. ಸ್ವಾಗತ. ಇದು ಸಿನಿಮಾ ಪುಟಗಳ ಅದ್ಭುತ ಜಗತ್ತು.